ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದಲ್ಲಿ ಬೆಂಗಳೂರು ಗ್ರಾಮಾಂತರ ಕೆಪಿಸಿಸಿ ಹಿಂದುಳಿದ ವರ್ಗಗಳ ಹಾಗೂ ಆನೇಕಲ್ ತಾಲೂಕು ವತಿಯಿಂದ ಡಾಕ್ಟರ್ ದೇವರಾಜ್ ಅರಸುರವರ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಇನ್ನು ಡಾಕ್ಟರ್ ದೇವರಾಜ್ ಅರಸುರವರ ಜಯಂತ್ಯೋತ್ಸವ ಅಂಗವಾಗಿ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ, ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಎಎಸ್ ಲೋಕೇಶ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ, ಹೋರಾಟಗಾರರಾದ ಪಟಾಪಟ್ ನಾಗರಾಜ್, ಮಂಜುನಾಥ್ ದೇವು, ಕಾಂಗ್ರೆಸ್ ಮುಖಂಡರಾದ ಟಿಸಿ ಹಳ್ಳಿ ಸುಶೀಲವ್ವ, ಶ್ರೀಮತಿ ಪವಿತ್ರ, ಅತ್ತಿಬೆಲೆ ನಾಗರತ್ನಮ್ಮ, ಗೌರಮ್ಮ, ಜಯಸುಧಾ, ಹಿಲಲಿಗೆ ನಾಗವೇಣಿ, ಕಮಲಮ್ಮ, ಕನ್ನಡದ ಸೋಮು ಸೇರಿದಂತೆ ಸ್ಥಳೀಯ ಮುಖಂಡರುಗಳು, ಸಾರ್ವಜನಿಕರು ಭಾಗವಹಿಸಿದರು. ನಮಗೆಲ್ಲರೂ ಕೂಡ ಈ ದಿನವೂ ಕೂಡ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಮತ್ತು ಡಾಕ್ಟರ್ ದೇವರಾಜ್ ಅರಸುರವರ ಜನ್ಮದಿನಾಚರಣೆಯನ್ನು ಕೂಡ ಇವತ್ತು ಆಚರಣೆ ಮಾಡ್ತಾರಿಂದ ಈ ಎರಡೂ ಜನರು ಸಾಮಾನ್ಯದವರಲ್ಲ. ಸ್ವಾಮಿ ವಿವೇಕಾನಂದರು ಇರ್ಬೋದು, ದೇವರಾಜ್ ಅರಸುರವರು ಇರ್ಬೋದು, ಇವರೆಲ್ಲರೂ ಕೂಡ ಸಮಾಜದಲ್ಲಿ ಅವ್ರದ್ದೇ ಆದಂಥ ಛಾಪವನ್ನು ಮೂಡಿಸಿ ಹೋದಂಥ ಮಹಾನ್ ನಾಯಕರು. ಬಡವರ ಪರವಾಗಿ ನಿಂತಂಥವರು ದೇವರಾಜ್ ಅರಸುರವರು. ಅಂಥ ಒಂದು ನಾಯಕರ ಒಂದು ಜನ್ಮದಿನಾಚರಣೆಯನ್ನು ನಮ್ಮ ಲೋಕೇಶ್ ಮತ್ತು ಅವರೆಲ್ಲ ತಂಡದವರು ಕೂಡ ಆಚರಣೆ ಮಾಡ್ತಾಯಿದ್ದಾರೆ. ಈಗ ಅವರು ಬಗ್ಗೆ ಹೇಳ್ತಾ ಹೋದರೆ ಒಂದು ಎರಡಲ್ಲ, ದೇವರಾಜ್ ಅರಸು ಅಂತ ಹೇಳಿದ್ರೆ ಒಂದು ಶಕ್ತಿ ಅವರು. ಅದನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ನಾನು ಹೆಚ್ಚಾಗಿ ಮಾತನಾಡದೆ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ನಾಳಿದ್ದು ಹಬ್ಬ, ಸಂಕ್ರಾಂತಿ ಹಬ್ಬ, ನಿಮಗೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಲೋಕೇಶ್ರವರ ನೇತೃತ್ವ ಮತ್ತು ನಮ್ಮ ಕನ್ನಡ ಸೋಮುರ ವಿಶೇಷತೆಯಿಂದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ. ದೇವರಾಜ್ ಅರಸು ಅವರು ಅಂತಂದ್ರೇ ಒಂದು ಶಕ್ತಿ, ಒಂದು ಚೈತನ್ಯ. ಸೊ ಹಾಗಾಗಿ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ, ಅದರಲ್ಲೂ ವಿಶೇಷವಾಗಿ ಭೂಹೀನ ಬಡವರಿಗೆ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದಂಥದ್ದು. ಪ್ರಥಮ ಬಾರಿಗೆ LJ ಆವನೂರು ಅಂತೇಳಿ ಅವರ ಸಚಿವ ಸಂಪುಟದ ಸಹೋದ್ಯೋಗಿಯಾದಂಥ ಹಿಂದುಳಿದ ವರ್ಗದ ಒಂದು ಕಮಿಷನನ್ನು ಮಾಡಿ, ಒಂದು ಹಿಂದುಳಿದ ಆಯೋಗ ರಚನೆ ಮಾಡಿ ಹಿಂದುಳಿದ ವರ್ಗದವರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಹಾಗೆ ಅಂತೇಳಿ ಮಾಡಿದಂಥ ಕ್ರಾಂತಿ ಇದೆಯಲ್ಲ, ಅದು ಐತಿಹಾಸಿಕವಾಗಿರ್ತಕ್ಕಂಥದ್ದು. ಮತ್ತು LRF ಇವತ್ತು ಏನಿದೆ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು 1974ರಲ್ಲೇ ಬಸವಲಿಂಗಪ್ಪನವರು ಕಂದಾಯ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಈ ಭೂ ಸುಧಾರಣೆ ಕಾಯ್ದೆಯನ್ನು ತಂದಂಥದ್ದು. ಅದಕ್ಕೆ ಹಿನ್ನೆಲೆ ಏನು ಅಂತಂದರೆ, ಉಳುವವನೇ ಭೂಮಿ ಒಡೆಯ ಅಂಥೇಳಿ ನಮ್ಮ ಮಾಜಿ ಪ್ರಧಾನಿಗಳು ದಿವಂಗತ ಇಂದಿರಾ ಗಾಂಧಿ ಅವರ ಪ್ರೇರಣಾ ಶಕ್ತಿ ಇಲ್ಲಾಗಿತ್ತು. ಆ ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿದರೂ ಕೂಡ ಅವತ್ತು ಇಡೀ ದೇಶದಲ್ಲಿ, ನನಗೆ ಅವಾಗ ನಾವು ಮಿಡ್ಲ್ ಸ್ಕೂಲು ಓದ್ತಾ ಇದ್ವಿ, ಆ ಸಂದರ್ಭದಲ್ಲಿ ಆ ಎಮರ್ಜೆನ್ಸಿ ಪರಿಣಾಮಗಳು ಏನು ಎಂಬತಕ್ಕಂಥದ್ದು ನಮಗೆ ಸ್ಪಷ್ಟ ಅರಿವಿದೆ, ಸಣ್ಣ ಹುಡುಗರಾದರೂ ಕೂಡ. ಹಾಗಾಗಿ ಉಳುವವನೇ ಭೂಮಿ ಒಡೆಯ ಮತ್ತು 20 ಅಂಶದ ಕಾರ್ಯಕ್ರಮಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಒಂದು ಚೈತನ್ಯ ತುಂಬಂಥದ್ದು. ಮತ್ತು ಭಾಳ ಜನ ಅವತ್ತು SCಗಳು, ಅಸ್ಪೃಶ್ಯ ಜನಾಂಗ ಮಾತ್ರ ಇತ್ತು. ಆ ನಂತರ ಅಲ್ಲಿ ಹಿಂದುಳಿದ ವರ್ಗದವರಿಗೆ ಬೋವಿ ಜನಾಂಗ ಆಗಿರ್ಬೋದು, ಕೊರಚ ಜನಾಂಗ ಆಗಿರ್ಬೋದು, ಕೊರ್ಮ ಜನಾಂಗ ಆಗಿರ್ಬೋದು, ಈ ಥರದ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಅಲ್ಲಿ SC ಮತ್ತು ST ಇದರಲ್ಲಿ ಸೇರಿಸಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥದ್ದು. ಈಗಲೂ ಕೂಡ ತಮಿಳುನಾಡಲ್ಲಿ ಬೋವಿ ಜನಾಂಗ ಏನಿದ್ದಾರೆ ನಮ್ಮ ಸಮುದಾಯ, ಆ ಸಮುದಾಯ ಇವತ್ತು ಹಿಂದುಳಿದ ವರ್ಗ ಸಮುದಾಯ ತಮಿಳುನಾಡಲ್ಲಿ. ಆದರೆ ಕರ್ನಾಟಕದಲ್ಲಿ ಇವತ್ತು SC ಜನಾಂಗಕ್ಕೆ ಸೇರಿಸಿ ಒಟ್ಟು 101 ಜಾತಿ ಜನಾಂಗನ ಸೇರಿಸಿರ್ತಕ್ಕಂಥದ್ದು. ಅದು LJ ಆವನೂರವರು ವರದಿ. ಆನಂತರ ಮಂಡಲ ವರದಿ ಬಂತು ಮತ್ತು ಅತ್ಯಂತ ಬೇರೆ ಬೇರೆ ವರದಿಗಳೆಲ್ಲ ಬಂತು.
ಆದರೆ ಪ್ರೇರಕ ಶಕ್ತಿ ಏನು ಅಂತಂದರೆ ಎಲ್ ಜಿ ಅವನವರು ದೇವರಾಜ ಅರಸವರು ಕೊಟ್ಟಿದ್ದು. ನಮ್ಮ ಸೌಭಾಗ್ಯ ಏನು ಅಂತಂದರೆ ನಾವು ನಮ್ಮ ತಂದೆ ಕಾಲದಲ್ಲಿ ಅವರ ಶಿಷ್ಯರಾಗಿದ್ದರು. ಬಸವಲಿಂಗಪ್ಪನವರು, ಪಟಾಪಟ್ ಯಲ್ಲಪ್ಪನವರು ಅವರ ಶಿಷ್ಯರಾಗಿದ್ದರು. ಆವಾಗ ಅವರನ್ನು ನಾವು ಕಣ್ಣಾರೆ ನೋಡೋದಂಥದ್ದು ಕೂಡ ಸೊ ಅದೊಂದು ಸೌಭಾಗ್ಯ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಸೊ ಹಾಗಾಗಿ ಇವತ್ತು ಸದಾ ನೆನ್ಕೋಬೇಕಾಗಿದೆ. ಹಿಂದುಳಿದ ವರ್ಗದವರು ಅತ್ಯಂತ ಪ್ರೀತಿ ಪಾತ್ರದಿಂದ ನೆನ್ಕೊಳ್ಳೋಂಥದ್ದು ರೈತ ಜನಾಂಗ ಮತ್ತು ಇನಾಮ್ ಜಮೀನುಗಳು. ಈ ಇನಾಮ್ ಜಮೀನುಗಳು ಹಿನ್ನೆಲೆ ಏನು ಅಂತಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬಂದಂಥದ್ದು. ಇವತ್ತು ಅನೇಕ ಪಾಪ ನಮ್ಮ ಮಿತ್ರರು ಟಿಪ್ಪು ಸುಲ್ತಾನ್ ಅಂದ ತಕ್ಷಣ ಕೋಮುವಾದಿ, ಹಾಗೆ ಹೀಗೆ ಹಿಂದೂವಾದಿ ಅಂತ ಹೇಳ್ತಾರೆ. ನಿಜವಾಗಲೂ ಅಲ್ಲ. LRF ಕಾಯ್ದೆ ಬಂದಿದ್ದೇನೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ. ಇವತ್ತು ಮೋಜಣಿ ಎಂಬತಕ್ಕಂಥದ್ದು ಯಾರಿಂದ ಬಂತು? ಇನಾಮ್ ಎಂಬತಕ್ಕಂಥದ್ದು ಯಾರಿಂದ ಬಂತು? ಬರೀ SC STಗೆ ಇನಾಮ್ ಬಂತ? ದೇವಸ್ಥಾನದ ಮಾನ್ಯ ಜಮೀನುಗಳು ಯಾರಿಗೆ ಬಂತು? ಬ್ರಾಹ್ಮಣ ಸಮುದಾಯಕ್ಕೆ ಬರಲಿಲ್ವಾ? ತೋ ಆ ಥರದ್ದು ಶಕ್ತಿ ಒಂದು ಭೂ ಸುಧಾರಣೆ ಕಾಯ್ದೆ ಅಲ್ಲಿ ಬಂದಿದ್ದು. ಇವತ್ತು ಈ ಸರ್ವೆ ಅಂತೀವಿ, ಮೋಜಣಿ ಅನ್ನೋ ಪದ ಇವತ್ತು ಅದು ಪರ್ಯಾಯ ಪದ ನಾವು ಕಂಡುಹಿಡಿಯೋಕ್ಕಾಗಿಲ್ಲ ಅಂಥ ಒಂದು ಇದನ್ನು ಕೊಟ್ಟಂಥದ್ದು. ಅದನ್ನೆಲ್ಲ ಇಟ್ಕೊಂಡು ಭೂ ಸುಧಾರಣೆ ಕಾಯ್ದೆಯನ್ನು ಕರ್ನಾಟಕದಲ್ಲಿ, ನಮ್ಮ ಸೌತ್ ಇಂಡಿಯಾದ ದಕ್ಷಿಣ ಭಾರತದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ತಂದಂಥದ್ದು ದೇವರಾಜ ಅರಸೂರವರು. ಅದಕ್ಕೆ ಅವರು ಹಿಂದುಳಿದ ವರ್ಗದ ಚಾಂಪಿಯನ್ ಹಾಗೆ ಅಂತ ನಾವು ಹೇಳ್ತಕ್ಕಂಥದ್ದು. ಅಂಥ ಕಾಲದಲ್ಲೂ ಕೂಡ ಅವರು ಒಂದು ಕ್ರಾಂತಿಕಾರಕ ಸುಧಾರಣೆಗಳಂಥದ್ದು ಇತಿಹಾಸ. ಅದರಿಂದ ಹಿಂದುಳಿದ ವರ್ಗದವರು ಅತ್ಯಂತ ಪ್ರೀತಿ ಪಾತ್ರದಿಂದ ಅವ್ರು ನೆನ್ಕೋಬೇಕು ಮತ್ತು ಅವ್ರ ಇತಿಹಾಸನ ತಿಳ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ವೇದಿಕೆಯನ್ನು ನಿರ್ಮಾಣ ಮಾಡಿದಂಥ ಮತ್ತೊಮ್ಮೆ ಲೋಕೇಶು, ನಮ್ಮ ಕನ್ನಡ ಸೋಮು, ನನ್ನ ಸಹೋದರನ ತಮ್ಮಂದರಿಗೆ ಮತ್ತು ನಿಮ್ಮ ಮಾಧ್ಯಮ ಬಾಬುರವರು, ನಿಮ್ಮೆಲ್ಲರಿಗೂ ಕೂಡ ಮತ್ತು ಸೇರಿತಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಆನೇಕಲ್ ತಾಲೂಕಿನ ರಾಜ್ಯ ಹಿಂದುಳಿದ ವರ್ಗಗಳ ಆನೇಕಲ್ ವತಿಯಿಂದ ಇವತ್ತು ಏನು ದೇವರಾಜ ಅರಸು ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅದು ತುಂಬ ಅದ್ಭುತವಾದಂಥ ಕಾರ್ಯಕ್ರಮ. ದೇವರಾಜ ಅರಸು ಅವರು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರನ್ನು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಹರಿಕಾರ ಅಂತಲೇ ಹೆಸರುವಾಸಿಯಾಗಿದ್ದಂಥವರು. ಅವರು ನಮ್ಮ ಜನಪರವಾದಂಥ ಆಡಳಿತವನ್ನು ನಡೆಸಿ ಜನಪರವಾಗಿ ಕಾಳಜಿಯನ್ನು ಇಟ್ಕೊಂಡವರು. ನಮ್ಮ ಹಿಂದುಳಿದ ವರ್ಗ ಸಮುದಾಯಕ್ಕೆ ಏನೆಲ್ಲ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ. ನಾವೆಲ್ಲರೂ ಕೂಡ ಹಿಂದುಳಿದ ವರ್ಗದ ಸಮುದಾಯದ ವ್ಯಕ್ತಿತ್ವವನ್ನು ಇಟ್ಕೊಂಡು ನಾವು ನಮ್ಮವರಿಗೋಸ್ಕರ ಏನಾದರೂ ಒಂದು ಮಾಡೋಣ ಅನ್ನುವ ಮನೋಭಾವನೆಯನ್ನು ಇಟ್ಕೊಂಡು ನಮ್ಮ ಇಲ್ಲಿ ಲೋಕೇಶ್ ಅವರ ಟೀಮ್ ಏನಿದೆ, ಹಿಂದುಳಿದ ಸಮುದಾಯದ ವರ್ಗದ ಒಂದು ಟೀಮ್ ಏನಿದೆ, ಇಲ್ಲಿ ಮಕ್ಕಳಿಗೆ ಸ್ಕೂಲ್ ಬುಕ್ಗಳನ್ನು ಕೊಡುವಂಥದ್ದು, ಬ್ಯಾಗ್ಗಳನ್ನು ಕೊಡುವಂಥದ್ದು, ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ದು ಮತ್ತು ಅವರ ದೇವರಾಜ ಅರಸವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲೇ ಈ ರೀತಿಯಾದಂಥ ಸಮಾಜಪರ ಕಾಳಜಿಯನ್ನು ಇಟ್ಕೊಂಡು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರೋರ ಜೊತೆ ನಾವೆಲ್ಲ ಇದ್ದೀವಿ ಅನ್ನೋದು ತುಂಬ ಸಂತೋಷ ಪಡುವಂಥ ವಿಚಾರ. ನಾವು ವಿಶ್ವಕರ್ಮ ಸಮುದಾಯದ ಹೆಣ್ಣುಮಗಳು, ನನ್ನ ಸಮುದಾಯವು ಕೂಡ ಇಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಸೇರಿಕೊಂಡು ನಮ್ಮ KPCC ಹಿಂದುಳಿದ ವರ್ಗದ ವಿಭಾಗಗಳ ಏನಿದೆ ಸಮಿತಿಗಳ ಜೊತೆ ಅವರು ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ಕೊಳ್ತಾ ಬಂದಿದ್ದಾರೆ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷೆ KPCC ಹಿಂದುಳಿದ ವರ್ಗಗಳ ವಿಭಾಗಿಯಾಗಿ ನಾನು ಕೂಡ ಇಲ್ಲಿ ಭಾಗಿಯಾಗಿರೋದು ತುಂಬ ಖುಷಿ ಕೊಟ್ಟಿರುವಂಥ ವಿಚಾರ. ನಾವೆಲ್ಲರೂ ಒಂದು ಸಮುದಾಯ ಆಗಿರ್ಬೋದು ಅಥವಾ ಹಿಂದುಳಿದ ವರ್ಗಗಳ ಸಮುದಾಯಗಳನ್ನು ಒಗ್ಗಟ್ಟಾಗಿ ತಗೊಂಡು ಹೋಗುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ನಾವೆಲ್ಲರೂ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ಜೊತೆಗೂಡಿ ಒಂದಾಗಿ ಹೋಗೋಣ ಅಂತ ಒಂದು ಸಂದೇಶವನ್ನು ನಾನು ವೈಯಕ್ತಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರೂ ತಮ್ಮದೇ ಆದಂಥ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸೀಮಿತರಾಗಿದ್ದಾರೆ. ನಾವೆಲ್ಲರೂ ಕೂಡ ಅರ್ಹರಿದ್ದೇವೆ. ನಾವೆಲ್ಲರೂ ಕೂಡ ಬಲಿಷ್ಠ ಸಮುದಾಯಗಳ ಮುಂದೆ ನಾವು ಕೂಡ ಒಬ್ಬರು ಅಂತೇಳಿ ಮುಂಚೂಣಿಗೆ ಬರುವ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಜೊತೆಯಾಗಿ ಸಾಗೋಣ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ನಿಮ್ಮ ಕನ್ನಡ ಸೋಮು. ಡಾಕ್ಟರ್ ದೇವರಾಜ ಅರಸುರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಾವು ಚಂದಾಪುರದಲ್ಲಿ ಏನು ಸುರಾನ ಕಾಲೇಜು ರಂಗಮಂದಿರದಲ್ಲಿ ಇವತ್ತು ನಮ್ಮ AS ಲೋಕೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹರಿಕಾರ ಡಾಕ್ಟರ್ ದೇವರಾಜ ಅರಸುರವರು ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮೆಲ್ಲರಿಗೂ ಒಂದು ಬದ್ಧತೆಯನ್ನು ಮತ್ತು ನಮ್ಮೆಲ್ಲರಿಗೂ ಒಂದು ಹಕ್ಕುಗಳನ್ನು ತಂದುಕೊಳ್ಳಿಕ್ಕಾಗಿ ಅವರು ಭೂ ಸುಧಾರಣೆಯನ್ನು ಕಾಯ್ದೆಯನ್ನು ತಂದು ಇವತ್ತು ನಮ್ಮ ಹಿಂದುಳಿದ ಕಾಯಕ ಸಮಾಜಗಳಿಗೆ ಒಂದು ಶಕ್ತಿಯಾಗಿದ್ದಾರೆ. ಹಾಗಾಗಿ ಇವತ್ತು ನಾವು ಸಹ ಏನು ಹಿಂದುಳಿದ ವರ್ಗಗಳಲ್ಲಿ
ಒಂದು ಹೋರಾಟಗಳನ್ನು ಮಾಡ್ತಾ ಈ ಸಮಾಜಗಳನ್ನು ಮುಂದುವರಿಸೋದಕ್ಕೆ ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಾನು ಸಹ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷನಾಗಿ ಇವತ್ತು ರಾಜ್ಯದ 31 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ನಮ್ಮ ಏನು ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ಎಲ್ಲ ನಮ್ಮ ವಿಶ್ವಕರ್ಮ ಸಂಘಟನೆಗಳನ್ನು ಒಂದು ಮಾಡಿ ನಾವೆಲ್ಲರೂ ನಾವು ಹಿಂದುಳಿದ ವರ್ಗದಲ್ಲಿ ಪ್ರಮುಖರು. ಇವತ್ತು ನಮಗೇನು ಮೀಸಲಾತಿಯಲ್ಲಿ 15% ಇರ್ತಕ್ಕಂಥ ಮೀಸಲಾತಿಯಲ್ಲಿ ನಮಗೆ 3% ಒಳ ಮೀಸಲಾತಿಯನ್ನು ಇವತ್ತು ಸರ್ಕಾರ ತಂದುಕೊಡ್ಬೇಕಾಗಿದೆ. ಇವತ್ತು ಅದೇ ರೀತಿಯಾಗಿ ಇವತ್ತೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಸಹ ಹಿಂದುಳಿದ ವರ್ಗದ ನೇತಾರರು. ಅವರು ಇವತ್ತು ಏನು ಹಿಂದುಳಿದ ಕಾಯಕ ಸಮಾಜಗಳಿಗೆ ಸರ್ಕಾರದಿಂದ ಸಂವಿಧಾನಬದ್ಧವಾಗಿ ಕೊಡಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಅವರು ಕೊಟ್ಟಿದ್ರೆ ನಮಗೂ ಸಹ ರಾಜಕೀಯ ಅವಕಾಶ ಖಂಡಿತ ಸಿಗ್ತದೆ. ಹಾಗಾಗಿ ಇವತ್ತು ತಾವೇನು ಕೇವಲ ಕುರ್ಚಿಗಾಗಿ ಕಿತ್ತಾಟ ಆಗೋದು ಬೇಡ, ಆ ಕುರ್ಚಿಗಳನ್ನು ಮಾಡಿಕೊಟ್ಟಂಥ ನಮ್ಮಂಥ ವಿಶ್ವಕರ್ಮ ಬಂಧುಗಳಿಗೂ ಸಹ ಒಂದು ಅವಕಾಶವನ್ನು ಕೊಡಿ. ಇವತ್ತು ನಮಗೆ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಿಲ್ಲ, ಮತ್ತು ನಮಗೆ ಒಂದು ವಿಧಾನ ಪರಿಷತ್ ಸದಸ್ಯರು ಒಂದು MLC ಸ್ಥಾನವನ್ನು ಕೊಟ್ಟಿಲ್ಲ, ಮತ್ತು ಒಂದು ರಾಜ್ಯಸಭಾ ಸದಸ್ಯರನ್ನು ಮಾಡಿಕೊಡೋದು. ಮತ್ತು ನಿಮ್ಮ ಸರ್ಕಾರ ಇದ್ದಾಗ ಮಾಡದೆ ಹೋದರೆ ಮತ್ತು ನೀವು ಯಾವಾಗ ಮಾಡ್ತೀರಂತ ನಾನು ನೇರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ನಿರ್ದಿಷ್ಟವಾದ ಒಂದು ನಿರ್ದಾಕ್ಷಿಣ್ಯವಾದ ಪ್ರಶ್ನೆ ಆಗ್ತಾ ಇದ್ದೀನಿ. ನಿಮಗೇನಾದ್ರು ಬದ್ಧತೆ ಇದ್ದರೆ, ನಿಮಗೇನಾದ್ರು ಕಾಳಜಿ ಇದ್ದರೆ, ನಿಮಗೆ ಸಂಸ್ಕೃತಿ ಪರಂಪರೆ ಇತಿಹಾಸದ ಬಗ್ಗೆ ಒಂದು ನಂಬಿಕೆ ಇದ್ದರೆ ನೀವು ಖಂಡಿತ ಹಿಂದುಳಿದ ವರ್ಗಗಳ ಪ್ರತಿಯೊಬ್ಬರಿಗೂ ಸಹ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧದಲ್ಲಿ ನಮ್ಮ ಹಕ್ಕುಗಳನ್ನು ನಮಗೆ ಕೊಡಿ ಅಂತ ನಾನು ಇವತ್ತು ಸರ್ಕಾರಕ್ಕೆ ನೇರ ಪ್ರಶ್ನೆ ಆಗ್ತಿದ್ದೀನಿ. ಇದು ನನ್ನ ಇವತ್ತು ದೇವರಾಜ ಅರಸುವರ ಜಯಂತ್ಯೋತ್ಸವದ ಅಂಗವಾಗಿ ಒಂದು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಏನು ಚಂದಾಪುರ ಸೂರ್ಯ ಸಿಟಿಯಲ್ಲಿ ಇವತ್ತು ಸುರಾನ ಸ್ಕೂಲಲ್ಲಿ ರಂಗಮಂದಿರದಲ್ಲಿ ಇವತ್ತು ದೇವರಾಜ ಅರಸು ಅವರ ಒಂದು ಕಾರ್ಯಕ್ರಮ 109ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳಿಗೆ ಇವತ್ತು 200 ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಒಂದು ಏರ್ಪಡಿಸಲಾಗಿದೆ. ರಕ್ತದಾನ ಶಿಬಿರ ಒಂದು ಏರ್ಪಡಿಸಲಾಗಿದೆ. ಅನೇಕ ಮಕ್ಕಳಿಗೆ ಇವತ್ತು ಅನೇಕ ಮಕ್ಕಳು ಅವರವರ ತಾಯಿ ತಂದೆಯರು ಎಲ್ಲರ ಪೋಷಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ದೇವರಾಜ ಅರಸು ಅವರು ತುಂಬ ಅನೇಕ ಸಮಾಜ ಸೇವೆಗಳನ್ನ ಮಾಡಿದರು. ಅವರ ಇದರಲ್ಲಿ ಇವತ್ತು ಭೂ ಸುಧಾರಣೆ ಅಧಿಕಾರ ಅಂತಲೇ ಅವ್ರನ್ನ ಹೇಳ್ಬೋದು. ಹಿಂದುಳಿದ ವರ್ಗಗಳ ಅಧಿಕಾರ ಅಂತ ಅವ್ರನ್ನ ಹೇಳ್ಬೋದು. ಅನೇಕ ಒಂದು ಹಿಂದುಳಿದ ಜನಾಂಗದವರಿಗೆ ಅನೇಕ ಜಾತಿ ಮತ ಭೇದ ಧರ್ಮವಿಲ್ಲದೆ ಅವರು ಅನೇಕ ಒಂದು ಸಮಾಜ ಸೇವೆಗಳನ್ನು ಅವ್ರನ್ನ ತೊಡಗಿಸ್ಕೊಂಡಿದ್ರು. ಇಂಥ ಒಂದು ಕಾರ್ಯಕ್ರಮಗಳನ್ನ ನಾವು ದೇವರಾಜ ಅರಸನ್ನು ನೆನಪು ಮಾಡ್ಕೊಳ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ನಾವೆಲ್ಲ ಎಲ್ಲರಿಗೂ ನಮಸ್ಕಾರ. ದೇವರಾಜ ಅರಸು ಅವರ ಸವಿನೆನಪಿಗೋಸ್ಕರ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ದೇವರಾಜ ಅರಸು ಅವರ ಸವಿನೆನಪಿಗೋಸ್ಕರ ನಾವು ಬಂದು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ.